ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಏನು ಕೊಡುವ ಅಂತಕ್ಕಂಥ ಪದ್ಯದ ಒಂದು ಭಾವಾರ್ಥವನ್ನು ಸಾರಾಂಶವನ್ನು ನಾವು ನೀವೆಲ್ಲ ಚಿಂತನ ಮಂಥನ ಮಾಡೋಣಂತ. ಏನು ಕೊಡವ ಹುಬ್ಬಳ್ಳಿ ಮಾಟ ಏನು ಚಂದುಳ್ಳ ಕೊಡವ ಅಂತ ಹೇಳ್ತಾರೆ. ಅಂದ್ರೆ ಹುಬ್ಬಳ್ಳಿ ಅಂದ ತಕ್ಷಣ ಎಲ್ಲರಿಗೂ ಸದ್ಗುರು ಸಿದ್ಧಾರೂಢರ ನೆನಪಾಕತಿ. ಅಂಥ ಒಂದು ಮಹಾತ್ಮ ಸಿದ್ಧಾರೂಢರ ಸಾಧನೆ ಸಿದ್ಧಿಯನ್ನು ನೋಡಿದಂಥ ಸಂತ ಶರೀಫ್ ಸಾಹೇಬರು ಹೃದಯ ತುಂಬಿ ಈ ಒಂದು ಹಾಡನ್ನು ಹಾಡ್ಯಾರ. ಕೊಡ ಅಂದರೆ ಇಲ್ಲಿ ದೇಹ ಅಂತ ಅರ್ಥ. ಇದು ಒಂದು ವಿಶೇಷವಾದಂಥ ಮಾಟದ ಕೊಡ. ಸದ್ಗುರು ಸಿದ್ಧಾರೂಢರು ತಪಸ್ಸಾಧನೆಯಿಂದ ತಮ್ಮ ದೇಹವನ್ನು ಯೋಗ ಶರೀರವನ್ನಾಗಿ ಮಾಡಿಕೊಂಡಿದ್ದರು. ಸದಾಚಾರ ಸುವಿಚಾರಗಳಿಂದ ಕೂಡಿಕೊಂಡಂಥ ಅವ್ರ ಬದುಕು ಚಂದದ ಬದುಕಾಗಿತ್ತು ಅಂತೇಳಿ ಇಲ್ಲೇ ಯಾರು ಶರೀಫ್ ಸಾಹೇಬರು ಹೇಳಕತ್ತಾರೆ. ಆ ಸಿದ್ಧಾರೂಢರ ಒಂದು ದೇಹವನ್ನು ಕೊಡಕ್ಕೆ ಹೋಲಿಸಿ ಅವರು ಆ ಸಿದ್ಧಾರೂಢರನ್ನು ಬಣ್ಸಾಕತ್ತಾರೆ. ನೀವು ಒಂದನೇ ನುಡಿ ಒಳಗೆ ತಿಕ್ಕಿಲ್ಲ ಬೆಳಗಿಲ್ಲ ತಳತಳ ಹೊಳಿತದ, ಕಂಚಿಂದಲ್ಲ ತಾಮ್ರದ್ದಲ್ಲ ಮಿರಿ ಮಿರಿ ಮಿಂಚತದ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಕಾಲದೊಳಗೆ ಈ ನಮ್ಮ ಶರೀರಗಳನ್ನು ಚೆಂದಾಗಿ ಮಾಡೋಕೆ ನಾವೆಲ್ಲ ಅಂದ್ರೆ ಈ ಆಧುನಿಕ ಯುಗದೊಳಗಿದ್ದಂಥ ನಾವೆಲ್ಲ ಎಷ್ಟೆಲ್ಲ ಕಸರತ್ತು ಮಾಡ್ತೀವಿ. ಆದರೂ ನಮ್ಮ ಶರೀರಗಳ ಅಂದರೆ ನಮ್ಮ ದೇಹಗಳು ಹೊಳೆಯೋದ್ರ ಬದಲಾಗಿ ಆ ಕೊಳೆಯನ್ನು ಹೊರಸೂಸ್ತಾವಲ್ಲ ಹೊರತಾಗಿ ಅವು ಹೊಳೆಯೋದಿಲ್ಲ. ಆದ್ರೆ ಸದ್ಗುರು ಸಿದ್ಧಾರೂಢರ ಶರೀರ ಯಾವುದೇ ಸಾಬೂನು ಅಥವಾ ಪೌಡರ್ ಇಲ್ದನ ಹೊಳಿತಿತ್ತು. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸದ್ಗುರು ಸಿದ್ಧಾರೂಢರ ಪರಿಶುದ್ಧವಾದ ಜೀವನ. ಸಿದ್ಧಾರೂಢರ ಶರೀರ ಸಹಿತ ಎಲ್ಲರ ಶರೀರದಂಥ ಚರ್ಮ ಮಾಂಸ ಮೂಳೆಗಳಿಂದನ ಮಾಡಲ್ಪಟ್ಟಿದ್ದರೂ ಕೂಡ ಆ ಒಂದು ಸುಜ್ಞಾನದ ಬೆಳಕಿನೊಳಗೆ ಆ ಒಂದು ದೇಹ ಆ ಶರೀರ ಮಿರಿ ಮಿರಿ ಮಿಂಚುವಂಥದ್ದಾಗೈತಿ ಅಂತೇಳಿ ಒಂದನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು ಎರಡನೇ ನುಡಿಯೊಳಗೆ 6 ಮಂದಿ ಅಕ್ಕ ತಂಗಿಯಾರು ಮೀರಿ ಮಿಂಚಿದ ಕೊಡ, 3 ಮಂದಿ ಮುತ್ತೈದ್ಯಾರು ಲೋಲಾಡಿದ ಕೊಡ ಅಂತ ಹೇಳ್ತಾರೆ. ಅಂದ್ರೆ ಈ 6 ಮಂದಿ ಅಕ್ಕ ತಂಗಿಯಾರು ಅಂತಂದ್ರೆ ಅರಿಷಡ್ವರ್ಗಗಳಾದಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಏನಿವು ನಮ್ಮ ಹುಟ್ಟಿನೊಂದಿಗೆ ಬದುಕಿನೊಂದಿಗೆ ಜೊತೆಗೆ ಗೂಡ್ಕೊಂಡು ಇದ್ದ ಕಳಿಕ ನಾವು ಮಣ್ಣಾಗೋ ಮಟನೂ ನಾವು ಮಣ್ಣಾಗಿ ಸೇರೋ ಮಟನೂ ಅವೇನೋ ನಮ್ಮನ್ನು ಬಿಡೋದಿಲ್ಲ. ಅಂಥ ಒಂದು ಈ ಅರಿಷಡ್ವರ್ಗಗಳನ್ನು ಮೀರಿ ನಿಂತಂಥವ್ರು ಯಾರು? ಸಿದ್ಧಾರೂಢರು. ಹಂಗೆ ಯೋಗಿಯಾದಂಥವ ಇವುಗಳನ್ನು ಗೆದ್ದ ಅವುಗಳನ್ನು ಸಾಧನೆ ಮೆಟ್ಟಲುಗಳನ್ನಾಗಿ ಮಾಡ್ಕೋತಾನು, ಅವುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾನು. ಇನ್ನು 3 ಜನ ಮುತ್ತೈದೆಯರಂದ್ರೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಇವುಗಳಿಗೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳ ಸಂಯೋಗ ಆಗೋದ್ರಿಂದ ಇವುಗಳು ತಮ್ಮ ಅಧೋಮುಖ ಪ್ರವೃತ್ತಿಯನ್ನು ಬಿಟ್ಟ ಊರ್ಧ್ವಮುಖ ಮಾರ್ಗಗಳಲ್ಲಿ ಅಂದ್ರೆ ಅಧೋಮುಖ ಅಂತಂದ್ರೆ ವಿಷಯಾಸಕ್ತ ಆದಂಥ ಒಂದು ಮಾರ್ಗದೊಳಗೆ ಹೋಗೋದನ್ನ ಅಧೋಮುಖ ಅಂತ ಹೇಳ್ತತಿ. ಇನ್ನು ಊರ್ಧ್ವಮುಖ ಅಂದ್ರೆ ಆ ವಿಷಯಾಸಕ್ತಿಯನ್ನು ಬಿಟ್ಟ ಈ ಅರಿಷಡ್ವರ್ಗಗಳನ್ನು ಗೆದ್ದ ಅಥವಾ ಅವನ ಹತೋಟಿಯಲ್ಲಿ ಇಟ್ಟುಕೊಂಡ ಸನ್ಮಾರ್ಗದತ್ತ, ಜ್ಞಾನ ಮಾರ್ಗದತ್ತ ಅಥವಾ ಮುಕ್ತಿ ಮಾರ್ಗದಂತ ನಡೆಯುವುದನ್ನು ಊರ್ಧ್ವಮುಖ ಅಂತೇಳಿ ಅನಿಸ್ಕೋತೈತಿ. ಆ ಒಂದು ಮಾರ್ಗದೊಳಗೆ ನಡೆದ್ರೆ ಲಿಂಗ ಸಂಗಿಗಳಾಗಿ ಇವರ 3 ಜನ ಮುತ್ತೈದೆಯರಾಗ್ಯಾರು
ಅದಕ್ಕೆ ಸಿದ್ಧಾರೂಢರು ಪರಮಾನಂದದಲ್ಲಿ ಲೋಳಾಡುವಂಥ ಸ್ಥಿತಿಯನ್ನು ಸರಿಪರ ಕಂಡು ಈ ಒಂದು ಉಪಮೆಯನ್ನು ಅವರು ವರ್ಣಿಸ್ಯಾರು ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇ ನುಡಿಯೊಳಗೆ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ಧಾರೂಢರ ದರ್ಶನವಾಗಿ ಬಲ್ಲವರ ಬಜಾರದಲ್ಲಿ ಬಾಳಿ ಹೋತವ್ವ ಕೊಡ ಅಂತ ಹೇಳ್ತಾರೆ. ಅಂದ್ರೆ ಈಗಲೂ ಸಹಿತ ಸಿದ್ಧಾರೂಢರ ಮಠದೊಳಗೆ ಶಿವರಾತ್ರಿ ಅಮಾವಾಸ್ಯೆಗೊಮ್ಮೆ ಜಾತ್ರೆ ನಡೀತೈತಿ. ಈ ಒಂದು ಪದ್ಯದ ಮೂರನೇ ನುಡಿ ಆ ಶರೀಫರ ನಂತರ ಸೇರಿಸಿದ್ದಾಗಿರಬಹುದು ಅಂಥೇಳಿ ಈ ಒಂದು ಲೇಖಕರು ಇಲ್ಲೇ ಅಭಿಪ್ರಾಯ ಪಡ್ತಾರೆ. ಯಾಕಂತಂದ್ರೆ ಶರೀಫರು ಬದುಕಿದ್ದಾಗ ಸಿದ್ಧಾರೂಢರ ಮಠದ ಜಾತ್ರೆ ಇನ್ನೂ ಪ್ರಾರಂಭ ಆದಂಗೆ ಕಂಡು ಬರೋದಿಲ್ಲ. ಮತ್ತು ಮುಂದಿನ ಜನ ಹಾಡುವಾಗ ಈ ನುಡಿಯನ್ನು ಸೇರಿಸಿರ್ಬೋದು. ಯಾಕಂದ್ರೆ ಕೆಲವು ಮುದ್ರಣದೊಳಗೆ ಸಿದ್ದರಾಮನ ಜಾತ್ರೆಗೆ ಹೋಗಿ ಅಂತೇಳಿ ಮುದ್ರಿತ ಆಗ್ಯಾವ. ಅದನ್ನು ಕೆಲವೊಂದು ಜನ ಸಿದ್ದರಾಮನ ಜಾತ್ರೆಗೆ ಹೋಗಿ ಅಂತನ ಹಾಡೋದನ್ನು ನೀವೆಲ್ಲ ಕೇಳೀವಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ ಮಳ್ಳವನ ಬಜಾರದಲ್ಲಿ ಬಾಳಿ ಹೋತವ್ವ ಕೊಡ ಅಂತೇಳಿ ಮುದ್ರಣಗೊಂಡೈತಿ. ಕೆಲವು ಚಿಂತಕರು ಅಂದ್ರೆ ಕೆಲವು ಸುಜ್ಞಾನಿಗಳು ಇದನ್ನು ಬಲ್ಲವರ ಬಜಾರ ಅಂತ ಅಭಿಪ್ರಾಯ ಕೊಟ್ಟಾರ. ಅದಕ್ಕೆ ಸ್ವತಃ ಬಲ್ಲವರಾಗಿದ್ದಂಥ ಸಿದ್ಧಾರೂಢರು ಮಠದೊಳಗೆ 3 ಹೊತ್ತು ಶಾಸ್ತ್ರ ಪ್ರವಚನ ನಡೆಸಿ ಜಿಜ್ಞಾಸುಗಳನ್ನು ಕೂಡಿಸಿ ಮಠವನ್ನು ಬಲ್ಲವರ ಬಜಾರವನ್ನಾಗಿ ಮಾಡಿದ್ರು ಅಂತೇಳಿ ಇಲ್ಲಿ ನಾವು ತಿಳ್ಕೊಬೇಕಾಕತಿ. ಇನ್ನು ಮುಂದಿನ ನುಡಿಯೊಳಗೆ 6 ಮಂದಿ ಅಕ್ಕ ತಂಗಿಯರು ಜತ್ತಿಲೆ ನೀರಿಗೆ ಹೋಗಿ ಜರನೆ ಜಾರಿ ಬಿದ್ದು ಸಿಗದಂಗೆ ಹೋತವ್ವ ಕೊಡ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ವಚನ ಸಾಹಿತ್ಯದೊಳಗೆ ಬೆಳಗಿನ ವಚನಗಳಂತೇಳಿ ಒಂದು ಪ್ರಕಾರ ಐತಿ. ಇಲ್ಲಿ ನೀರು ಅಂತಕ್ಕಂಥ ಒಂದು ಪದವನ್ನು ಬೆಳಗಿನ ವಚನಗಳಲ್ಲಿ ವಿಷಯ ಸುಖದ ಸಂಕೇತವಾಗಿ ಬಳಸ್ಯಾರು. ಯೋಗಿ ಇರಲಿ ಅಥವಾ ಭೋಗಿ ಇರಲಿ, ಜೀವನದೊಳಗೆ ಅರಿಷಡ್ವರ್ಗಗಳು ಜೊತೆಯಾಗಿ ಬರ್ತಾವು. ಆದ್ರೆ ಯೋಗಿ ಆದಂಥವ ಅವುಗಳಿಂದ ಪಾರಕ್ಕನು, ಭೋಗಿ ಆದವ ಅಂದ್ರೆ ವಿಷಯಾಸಕ್ತಾಗಿ ಸಂಸಾರನ ಈ ತಂದು ಈ ದೇಹನ ನಂದಂತಕ್ಕಂಥ ಒಬ್ಬ ಭೋಗಿ ಏನಿರ್ತಾನಲ್ಲ ಅಂಥವ ಮಾತ್ರ ಈ ಒಂದು ಅರಿಷಡ್ವರ್ಗದ ಕೈಯಾಗಿ ಸಿಕ್ಕ ನಲಿಗೆ ಹೋಗ್ಕಾನು ಅಂತೇಳಿ ಇಲ್ಲೇ ಒಂದು ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಶಿಶುನಾಳ ದೇಶನು ತಿದ್ದಿ ಮಾಡಿದ ಕೊಡ ಬುದ್ಧಿವಂತರು ತಿಳಿದು ನೋಡಿರಿ ಕೊಡ ಅಂತ ಹೇಳ್ತಾರೆ. ಅಂದ್ರೆ ಯೋಗ ಮಾರ್ಗದೊಳಗೆ ಪರಮಾತ್ಮನ ನಿಯಮಗಳನ್ನು ಅರ್ಥ ಮಾಡಿಕೊಂಡ ಬದುಕಿದ್ದೇ ಆದ್ರೆ ಜ್ಞಾನಿಗಳು ಮೆಚ್ಚುವಂಥ ಕೊಂಡಾಡುವಂಥ ಒಂದು ಈ ಶರೀರ ಏನಕ್ಕತಿ ಪ್ರಸಾದ ಕಾಯಕತಿ. ಯೋಗಿ ಶರೀರ ಅಂತ ಚಿನ್ಮಯ ಸಿದ್ಧಾರೂಢರ ಶರೀರ ಅಂಥೇಳಿ ಶರೀಫ್ ಸಾಹೇಬರು ಆ ಒಂದು ಮಹಾತ್ಮ ಸಿದ್ಧಾರೂಢರನ್ನು ಮೆಚ್ಚಿಕೊಂಡು ಬರೆದಂಥ ಈ ಒಂದು ಪದ್ಯವನ್ನು ಮತ್ತು ಅದರ ಭಾವಾರ್ಥವನ್ನು ನೀವೆಲ್ಲ ಇಲ್ಲಿವರೆಗೂ ಚಿಂತನೆ ಮಾಡಿದ್ದೀವಿ. ಇದನ್ನು ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಕ್ಕಿಂತ ಮುಂಚೆ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಈ ಒಂದು ಪ್ರವಚನವನ್ನು ಆಲಿಸುವಂಥ ಕೇಳುವಂಥ ಸಜ್ಜನರಲ್ಲಿ ಒಂದು ಅರಿಕೆ ಏನಪ್ಪ ಅಂತಂದ್ರೆ, ನಾವು ಮಾಡುವಂಥ ಈ ಒಂದು ಪ್ರಯತ್ನ ಏನೈತಿ ಸಾತ್ವಿಕರಿಗೆ, ಸದ್ವಿವೇಕಗಳಿಗೆ, ಸತ್ಸಂಗದಲ್ಲಿ ಒಂದು ಆಸಕ್ತಿ ಇರುವಂಥವ್ರಿಗೆ ಇದು ಎಲ್ಲರಿಗೆ ತಲುಪಲಿ ಅಂತೇಳಿ ಅನ್ನೋ ಉದ್ದೇಶಕ್ಕಾಗಿ ನಾವೊಂದು ಪ್ರಯತ್ನವನ್ನು ಮಾಡಕತ್ತೀನಿ. ಅದಕ್ಕೆ ದಯವಿಟ್ಟು ತಿಳಿದಂಥವರಾದ ತಾವು ಈ ಒಂದು ಸಿದ್ಧಾರೂಢ ಸತ್ಸಂಗ ಅಂತಕ್ಕಂಥ ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ಇದನ್ನು ಇನ್ನುಳಿದ ನಿಮ್ಮ ಬಂಧುಗಳಿಗೆ ಅಥವಾ ಸತ್ಸಂಗದಲ್ಲಿ ಅಧ್ಯಾತ್ಮದಲ್ಲಿ ಆಸಕ್ತಿ ಇರುವಂಥ ಮುಮುಕ್ಷು ಜನಗಳಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು ತಾವು ಮಾಡಬೇಕು ಅಂತ ಕೇಳ್ಕೊತೀನಿ. ಅಲ್ಲದ ಈ ಒಂದು ನಮ್ಮ ಪ್ರಯತ್ನದೊಳಗೆ ತಮ್ಮಿಂದ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡುವುದಿದ್ರೆ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಾವು ತಿಳಿಸ್ಬೇಕು. ಅದನ್ನು ನಾವು ಸಹೃದಯಿಗಳಾಗಿ ಇದೊಂದು ಸದ್ಗುರು ಸಿದ್ಧಾರೂಢನ ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಅದನ್ನು ಅಪ್ಕೋತೀವಿ. ಹಂಗೆ ಈ ಒಂದು ನಮ್ಮ ಪ್ರಯತ್ನಕ್ಕೆ ಸದಾ ತಮ್ಮಿಂದ ಸಹಕಾರ ಸಿಗಲಿ ಅಂತೇಳಿ ಕೇಳಿಕೊಳ್ತಾ, ಹಾಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿರಿ ಅಂತೇಳಿ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ಪಾಡೋಣ ಅಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಶಿವಯೋಗಿ ಮಹಾರಾಜ್ ಕಿ ಜೈ.